ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿವೈಡರ್ಗಳಾಗಿ ಅಳವಡಿಸಿದ ಬ್ಯಾರೆಲ್ಗಳನ್ನು ಕದ್ದು ಅಕ್ರಮವಾಗಿ ಸಾಗಿಸುತ್ತಿದ್ದ ಘಟನೆ, ಯುವಕನ ಬಂಧನ. ಅನಿರೀಕ್ಷಿತವಾಗಿ ಸುರಿದ ಭಾರೀ ಮಳೆ, ಕಾಸರಗೋಡು ಅಡ್ಕತಬೈಲ್ನಲ್ಲಿ ಮನೆಯೊಂದರ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದ ಘಟನೆ. ಆಪರೇಷನ್ ನ್ಯೂ ಇಯರ್ ಹಂಟ್ ಎಂಬ ಹೆಸರಿನಲ್ಲಿ ಆರಂಭಿಸಿದ ತಪಾಸಣೆ, ಆರ್ಡಿ ನಗರದಲ್ಲಿ 30.22 ಗ್ರಾಂ ಎಂಡಿಎಂಎಯೊಂದಿಗೆ ಯುವಕನ ಬಂಧನ. ಧನುರಾಸ್ತ್ರವನ್ನು 30 ಸೆಕೆಂಡ್ನಲ್ಲಿ 30 ಬಾರಿ ಪ್ರದರ್ಶಿಸಿ ಭಾರತದ ಅತ್ಯಂತ ಪ್ರತಿಭಾಶಾಲಿಗಳ ಪಟ್ಟಿಗೆ ಹೆಸರು ಸೇರಿಸಿಕೊಂಡ 7ರ ಪೋರಿ, ಪ್ರತಿಭಾವಂತ ಬಾಲಕಿ ಗೆಹನಾ ಚಂದ್ರನ್. ಕಾಸರಗೋಡು ಜಿಲ್ಲೆಯ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ವಾರ್ಡ್ ವಿಭಜನೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ, ಯುಡಿಎಫ್ನ ಆರೋಪ. ವಾರ್ತೆಗಳು ವಿವರವಾಗಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿವೈಡರ್ಗಳಾಗಿ ಅಳವಡಿಸಿದ್ದ ಬ್ಯಾರೆಲ್ಗಳನ್ನು ಕದ್ದು ಅಕ್ರಮವಾಗಿ ಸಾಗಿಸುತ್ತಿದ್ದ ಯುವಕನನ್ನು ಬಂಧಿಸಲಾಗಿದೆ. ಚಿಕ್ಕಮಗಳೂರು ನಿವಾಸಿ ವಿನಯ್ ಕುಮಾರ್ ಎಂಬಾತನನ್ನು ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ. ಕುಂಬಳೆ ಶಿರಿಯ ರಾಷ್ಟ್ರೀಯ ಹೆದ್ದಾರಿಯಿಂದ ಬ್ಯಾರೆಲ್ಗಳನ್ನು ಸಾಗಿಸುತ್ತಿದ್ದಾಗ ವಶಕ್ಕೆ ಪಡೆಯಲಾಯಿತು. ಕೋಳಿ ಸಾಗಾಟದ ನೆಪದಲ್ಲಿ ಮಿನಿ ಲಾರಿಯಲ್ಲಿ ಬ್ಯಾರೆಲ್ಗಳನ್ನು ಸಾಗಿಸುವುದು ಯುವಕನ ವಿಧಾನ. ಕುಂಬಳೆ ಶಿರಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿವೈಡರ್ಗೆ ಅಳವಡಿಸಿದ್ದ 10 ಬ್ಯಾರೆಲ್ಗಳನ್ನು ಕದ್ದು ಮಿನಿ ಲಾರಿಯಲ್ಲಿ ಸಾಗಿಸುತ್ತಿದ್ದಾಗ ವಿನಯ್ ಕುಮಾರ್ನನ್ನು ವಶಕ್ಕೆ ಪಡೆಯಲಾಯಿತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ನವೀಕರಣದ ಅಂಗವಾಗಿ ಗುತ್ತಿಗೆದಾರರಾದ ಊರಾಳುಂಗಲ್ ಸೊಸೈಟಿ ಡಿವೈಡರ್ ಆಗಿ ಹಾಕಿದ್ದ ಬ್ಯಾರೆಲ್ಗಳನ್ನು ಕದ್ದು ಸಾಗಿಸಲು ಯತ್ನಿಸಿರುವುದು. ಈ ಹಿಂದೆಯೂ ಇದೇ ರೀತಿ ಕಳ್ಳತನ ನಡೆದಿದ್ದರಿಂದ ಗುತ್ತಿಗೆದಾರರು ನಿಗಾ ವಹಿಸಿದ್ದರು. ಇದರ ನಡುವೆ ಮಂಗಳವಾರ ಬೆಳಗ್ಗೆ ಬ್ಯಾರೆಲ್ಗಳನ್ನು ಸಾಗಿಸಲು ಯತ್ನಿಸುತ್ತಿದ್ದಾಗ ಕಾರ್ಮಿಕರು ವಾಹನ ತಡೆದು ಯುವಕನನ್ನು ಬಂಧಿಸಿದ್ದಾರೆ. ನಂತರ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಇನ್ಸ್ಪೆಕ್ಟರ್ ಕೆಪಿ ವಿನೋದ್ ಕುಮಾರ್ ನೇತೃತ್ವದಲ್ಲಿ ಸ್ಥಳಕ್ಕೆ ಆಗಮಿಸಿದ ಎಸ್ಐ ಶ್ರೀಜೇಶ್, ಪೊಲೀಸ್ ಅಧಿಕಾರಿ ಚಂದ್ರನ್ ಜೊತೆ ಸೇರಿ ಆರೋಪಿಯನ್ನು ಬಂಧಿಸಿದ್ದಾರೆ. ಕೋಳಿ ಸಾಗಾಟದ ನೆಪದಲ್ಲಿ ಯುವಕ ಕಳ್ಳತನ ನಡೆಸುತ್ತಿದ್ದ. ಕೋಳಿ ವ್ಯಾಪಾರ ಮುಗಿಸಿ ವಾಪಸ್ಸು ಬರುವಾಗ ಟೆಂಪೋದಲ್ಲೇ ಬ್ಯಾರೆಲ್ಗಳನ್ನು ಸಾಗಿಸುವುದು ಕಳ್ಳತನದ ರೀತಿಯಾಗಿತ್ತು. ಅಕ್ರಮವಾಗಿ ಸಾಗಿಸಲು ಯತ್ನಿಸಿದ ಬ್ಯಾರೆಲ್ 10,000 ರೂಪಾಯಿ ಬೆಲೆ ಬಾಳುತ್ತದೆ ಎಂದು ಗುತ್ತಿಗೆ ಕಂಪನಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಘಟನೆಯಲ್ಲಿ ಮಿನಿ ಲಾರಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧನ ದಾಖಲಿಸಿದ ನಂತರ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅನಿರೀಕ್ಷಿತವಾಗಿ ಸುರಿದ ಭಾರೀ ಮಳೆಗೆ ಕಾಸರಗೋಡು ಅಡ್ಕತಬೈಲ್ನಲ್ಲಿ ಮನೆಯೊಂದರ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದ ಘಟನೆ ನಡೆದಿದೆ. ಅಪಾರ ನಾಶನಷ್ಟ ಸಂಭವಿಸಿದೆ. ಜಿಲ್ಲೆಯಲ್ಲಿ 2 ದಿನಗಳಿಂದ ಮಳೆಯಾಗುತ್ತಿದ್ದು ಹಲವೆಡೆ ಅಪಾರ ನಾಶನಷ್ಟ ಸಂಭವಿಸಿದೆ. ಕಾಸರಗೋಡು ಅಡ್ಕತಬೈಲ್ನಲ್ಲಿ ಮನೆಯೊಂದರ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದ ಘಟನೆ ನಡೆದಿದೆ. ಮಂಗಳವಾರ ಮಳೆ ಸುರಿದಿದ್ದು, ಮಳೆಯಿಂದಾಗಿ ಬುಧವಾರ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಮನೆಯ ಮೇಲ್ಛಾವಣಿ ಆಕಸ್ಮಿಕವಾಗಿ ಕುಸಿದಿದೆ. ಅಡ್ಕತಬೈಲ್ ನಿವಾಸಿ ಕಿಶೋರ್ ಕುಮಾರ್ ಅವರ ಹಂಚು ಹಾಸಿದ ಮನೆಯಾಗಿದೆ ಇದು. ಘಟನೆಯ ವೇಳೆ ಮನೆಯಲ್ಲಿ ಕಿಶೋರ್ ಕುಮಾರ್ ಹಾಗೂ ಅವರ ಪತ್ನಿ ಶಶಿಕಲಾ ಇದ್ದರು. ಮೇಲ್ಛಾವಣಿ ಕುಸಿಯುವ ವೇಳೆ ಶಬ್ದ ಕೇಳಿ ಹೊರಗೆ ಓಡಿ ಬಂದಿದ್ದು, ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ಅಪಾರ ನಷ್ಟ ಸಂಭವಿಸಿದೆ. ನಾವು ಗಂಡ ಹೆಂಡತಿ ಮಾತ್ರ ಇಬ್ಬರು ಇರೋದು. ತಾಯಿ ತೀರಿಯೋಗಿ 1 ವರ್ಷ ಆಯಿತು. ಮತ್ತು ಜಾಗ ಸಾಗೆ ತಾಯಿ ಹೆಸರಲ್ಲಿ ಇರೋದು. ಬೆಳಿಗ್ಗೆ 6-4 ಗಂಟೆಗೆ ಇವಳು ಎದ್ದು ಶಬ್ದಗಳಿಗೆ ಇವಳು ಓಡಿದ್ಲು ಹಿಂದೆ ಆಗಿ. ನಾನು ಎದ್ದು ಇಲ್ಲಿ ಬಂದೇನೆ. ಇವಳನ್ನು ಕರೀದು, ಇವಳು ಮಲಗಿದ್ದಾಳೆ ಹೇಳಿ. ಮತ್ತು ನಂಗೆ ಕೆಲಸಕ್ಕೇನು ಹೋಗ್ಲಿಕ್ಕೆ ಆಗೋದಿಲ್ಲ. 66 ವರ್ಷ ಆಯಿತು. ಈಗ ಒಂದು 1,600 ರೂಪಾಯಿ ಪೆನ್ಷನ್ನಲ್ಲಿ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹೊಸ ವರ್ಷಾಚರಣೆ ಸಮೀಪಿಸುತ್ತಿದ್ದಂತೆ ಮದ್ಯ ಮತ್ತು ಮಾದಕ ವಸ್ತು ಮುಂತಾದವುಗಳ ವ್ಯಾಪಕತೆ ಹೆಚ್ಚಾಗುವ ಸಾಧ್ಯತೆಯನ್ನು ಆಧರಿಸಿ ಕಾಸರಗೋಡು ಪೊಲೀಸರು ವಿಶೇಷ ತನಿಖೆ ಆರಂಭಿಸಿದ್ದಾರೆ. ಆಪರೇಷನ್ ನ್ಯೂ ಇಯರ್ ಹಂಟ್ ಎಂಬ ಹೆಸರಿನಲ್ಲಿ ಆರಂಭಿಸಿದ ತಪಾಸಣೆಯಲ್ಲಿ ಆರ್ಡಿ ನಗರದಿಂದ ಸ್ಕೂಟರ್ನಲ್ಲಿ ಸಾಗಿಸುತ್ತಿದ್ದ 30.22 ಗ್ರಾಂ ಎಂಡಿಎಂಎಯೊಂದಿಗೆ ಯುವಕನನ್ನು ಬಂಧಿಸಲಾಯಿತು. ಮಾಸ್ತಿಕುಂಡ ಅಶ್ರಫ್ ಅಹಮದ್ ಅಬ್ದುಲ್ಲಾ ಶೇಖ್ ಬಂಧಿತ ಆರೋಪಿ. ಹೊಸ ವರ್ಷಾಚರಣೆಗಾಗಿ ಗಡಿ ದಾಟಿ ಮಾದಕ ವಸ್ತುಗಳು ತಲುಪುವ ಸಾಧ್ಯತೆ ಇದೆ ಎಂಬ ಸೂಚನೆ ಮೇರೆಗೆ ಕಾಸರಗೋಡಿನಲ್ಲಿ ವಿಶೇಷ ತಪಾಸಣೆಯೊಂದಿಗೆ ಪೊಲೀಸರು ಆಪರೇಷನ್ ನ್ಯೂ ಇಯರ್ ಹಂಟ್ ಹೆಸರಿನ ತಪಾಸಣೆಯಲ್ಲಿ ಆರ್ಡಿ ನಗರ್ನಲ್ಲಿ ಸ್ಕೂಟರ್ನಲ್ಲಿ ಸಾಗಿಸುತ್ತಿದ್ದ 30.22 ಗ್ರಾಂ ಎಂಡಿಎಂಯೊಂದಿಗೆ ಮುಳಿಯಾರ್ ಮಾಸ್ತಿಕುಂಡ್ನ ಅಶ್ರಫ್ ಅಹಮದ್ ಅಬ್ದುಲ್ಲಾ ಶೇಖ್ ಎಂಬ ಆತನನ್ನು ಕಾಸರಗೋಡು ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಪಿ ನಳಿನಾಕ್ಷನ್ ಅವರ ನೇತೃತ್ವದಲ್ಲಿ ಬಂಧಿಸಲಾಯಿತು. ಉಳ್ಯದಡ್ಕ ಭಾಗಕ್ಕೆ ಹೋಗುತ್ತಿದ್ದ ತಾತ್ಕಾಲಿಕ ರಿಜಿಸ್ಟ್ರೇಷನ್ನಲ್ಲಿರುವ ಸ್ಕೂಟರ್ ತಡೆದು ನಿಲ್ಲಿಸಿ ತಪಾಸಣೆ ನಡೆಸಿದಾಗ ಎಂಡಿಎಂಎ ಪತ್ತೆ ಮಾಡಲಾಯಿತು ಎಂದು ಪೊಲೀಸರು ತಿಳಿಸಿದರು. ಆರೋಪಿಯ ಸ್ಕೂಟರ್ ಹಾಗೂ 13,300 ರೂಪಾಯಿಗಳನ್ನು ವಶಕ್ಕೆ ಪಡೆಯಲಾಯಿತು. ಮುಂಬರುವ ದಿನಗಳಲ್ಲಿಯೂ ತಪಾಸಣೆ ಮುಂದುವರೆಯಲಿದೆ ಎಂದು ಪೊಲೀಸರು ತಿಳಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಮುಂಬೈಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅತ್ಯಂತ ಕಷ್ಟಕರವಾದ ಧನುರಾಸನವನ್ನು 30 ಸೆಕೆಂಡ್ನಲ್ಲಿ 30 ಬಾರಿ ಪ್ರದರ್ಶಿಸಿ ಭಾರತದ ಅತ್ಯಂತ ಪ್ರತಿಭಾಶಾಲಿಗಳ ಪಟ್ಟಿಗೆ ಹೆಸರು ಸೇರಿಸಿಕೊಂಡ 7ರ ಪೋರಿ ಕಾಸರಗೋಡಿನ ಕೂಡ್ಲು ನಿವಾಸಿ ಗೆಹನಾ ಚಂದ್ರನಾಗಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅನ್ನು ತಮ್ಮದಾಗಿಸಿಕೊಂಡಿರುವುದು. ಇವರ ಪರಿಚಯ ಮಾಡಿಕೊಳ್ಳೋಣ. ಮುಂಬೈಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅತ್ಯಂತ ಕಷ್ಟಕರವಾದ ಧನುರಾಸನವನ್ನು 30 ಸೆಕೆಂಡ್ನಲ್ಲಿ 30 ಬಾರಿ ಪ್ರದರ್ಶಿಸಿ ವೀಕ್ಷಕರಿಗೆ ಅಚ್ಚರಿ ಮೂಡಿಸಿದ್ದಾರೆ ಕಾಸರಗೋಡಿನ ಪುಟ್ಟ ಬಾಲಕಿ ಗೆಹನಾ ಚಂದ್ರನ್. ತಮ್ಮ 7ನೇ ವಯಸ್ಸಿನಲ್ಲಿಯೇ ಉತ್ತಮ ಸಾಧನೆ ಮಾಡಿ ಭಾರತದ ಅತ್ಯಂತ ಪ್ರತಿಭಾಶಾಲಿಗಳ ಪಟ್ಟಿಗೆ ತಮ್ಮ ಹೆಸರನ್ನು ಸೇರಿಸಿಕೊಂಡು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅನ್ನು ತಮ್ಮದಾಗಿಸಿಕೊಂಡು ನಾಡಿಗೆ ಹೆಮ್ಮೆಯಾಗಿದ್ದಾರೆ. ಕಾಸರಗೋಡು ಕೂಡ್ಲು ನಿವಾಸಿ ಚಂದ್ರನ್ ಹಾಗೂ ವಿನುತಾ ದಂಪತಿಯ ಪುತ್ರಿಯಾದ ಇವರು ತಮ್ಮ 3ನೇ ವಯಸ್ಸಿನಲ್ಲಿಯೇ ಯೋಗಾಭ್ಯಾಸವನ್ನು ಪ್ರಾರಂಭಿಸಿದ್ದರು. ಪುಟ್ಟ ವಯಸ್ಸಿನಲ್ಲಿಯೇ ಅತಿ ಚುರುಕಾಗಿದ್ದ ಬಾಲಕಿಯ ಪ್ರತಿಭೆಯನ್ನು ಕಂಡುಹಿಡಿದಿರುವುದು ಅವರ ತಾಯ್ಕೊಂಡೋ ಗುರುಗಳಾದ ಜಯಂತ್ ಸರ್. ಜಯಮಾತಾ ಶಾಲೆಯಲ್ಲಿ 2ನೇ ತರಗತಿಯಲ್ಲಿ ಓದುತ್ತಿರುವ ಇವರಿಗೆ ಶಾಲೆಯಲ್ಲಿ ಸಹಾಯ ಹಾಗೂ ವಿವಿಧ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವುದರ ಜೊತೆಗೆ ಉತ್ತಮ ಪ್ರೋತ್ಸಾಹ ಲಭಿಸುತ್ತಿದೆ. ಶಿಕ್ಷಣದ ಜೊತೆಗೆ ಪ್ರವೃತ್ತಿಯನ್ನು ಕೊಂಡೊಯ್ಯಲು ಕಷ್ಟವಾದರೂ ಇಷ್ಟಪಟ್ಟು ಕಲಿಯುತ್ತಿದ್ದಾರೆ. ವಿವಿಧ ಟಿವಿ ಚಾನೆಲ್ಗಳಲ್ಲಿ ತಮ್ಮ ಅತ್ಯುತ್ತಮ ಶೋ ಅನ್ನು ನೀಡಿ ಮಿಂಚಿದ್ದಾರೆ. ಬೇಕಲ್ ಇಂಟರ್ನ್ಯಾಷನಲ್ ಬೀಚ್ ಫೆಸ್ಟ್, ಸ್ಥಳೀಯ ಕ್ಷೇತ್ರದಲ್ಲಿನ ಉತ್ಸವ ಮುಂತಾದ ಸ್ಥಳಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಯೋಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಈ ಪ್ರತಿಭೆ ಜಿಮ್ನಾಸ್ಟಿಕ್, ತಾಯ್ಕೊಂಡೋ, ಡ್ಯಾನ್ಸ್ ಎಂಬಿವುಗಳಲ್ಲಿಯೂ ಮುಂದಿದ್ದಾರೆ. ತಮ್ಮ ಈ ಸಾಧನೆಗೆ ಪೋಷಕರೇ ಬೆಂಬಲವಾಗಿ ನಿಂತಿದ್ದಾರೆ ಎಂದು ಈ ಪುಟ್ಟ ಬಾಲಕಿ ಹೇಳುವುದು. ತುಂಬ ಖುಷಿಯಾಗಿತ್ತು. ಧನುರಾಸನ 30 ಸೆಕೆಂಡಲ್ಲಿ 30 ಮಾಡಿದ್ದು ಧನುರಾಸನ. 3 ವಯಸ್ಸಿಂದ ಕಲಿತೇನೆ. ನನಗೆ ತೇಜಕುಮಾರಿ ಕಲಿದರು. ಈಗ ಧನುರಾಸನ ಕಲಿಸೋದು ಮಮತಾ ಟೀಚರ್ ಮತ್ತು ತೈಕೊಂಡ ಸರ್ ಸಹ ಸ್ವಲ್ಪ ಹೇಳಿದ್ದಾರೆ. ಅಪ್ಪ ತುಂಬ ಸಪೋರ್ಟ್ ಮಾಡ್ತಾರೆ. ಅಮ್ಮ ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಟೀಚರ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಮತ್ತು ಪ್ರಿನ್ಸಿಪಾಲು ಸಪೋರ್ಟ್ ಮಾಡ್ತಾರೆ. ಜಯಮಾತಾ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಏಷ್ಯನ್ ವಿನ್ನರ್ ಆಗಬೇಕು ಮತ್ತು ವರ್ಲ್ಡ್ ರೆಕಾರ್ಡ್, ಇದೆರಡು ನನ್ನ ಆಸೆ. ಗೆಹನಾಳ ಈ ಸಾಧನೆ ಹೆಮ್ಮೆಯನ್ನು ತಂದುಕೊಟ್ಟಿದೆ ಎಂದು ಭವಿಷ್ಯದಲ್ಲಿ ಏಷ್ಯನ್ ರೆಕಾರ್ಡ್ ಪಡೆಯುವಂತಾಗಲಿ ಎಂದು ಸದಾ ಬೆನ್ನೆಲುಬಾಗಿ ನಿಂತಿರುವ ಪೋಷಕರು ಹೇಳುತ್ತಾರೆ. ತುಂಬ ಖುಷಿಯಾಯಿತು. ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು. LKGಗಿಂತ ಮುಂಚೆನೇ ತುಂಬ ಹಾರ್ಡ್ ವರ್ಕ್, ಯಾವುದೇ ಕೆಲಸದಲ್ಲಿ ಸಹ ಇಷ್ಟೆಲ್ಲ ಮಾಡಿದ್ದು ಒಂದು ಗ್ರೇಟ್. ಕ್ಲಾಸ್ ಟೈಮಲ್ಲೆಲ್ಲ ಈವ್ನಿಂಗ್ಗೆ ಡೈಲಿ ಪ್ರಾಕ್ಟೀಸ್ ಇರ್ತದೆ, ಓದಲಿಕ್ಕೆ ಸಹ ಕಷ್ಟ ಆಗ್ತಿತ್ತು, ಆದರೂ ಸಹ ಮಾಡ್ತಾಯಿದ್ಲು. ಡೈಲಿ ಬೆಳಿಗ್ಗೆ ಈವ್ನಿಂಗ್ ಪ್ರಾಕ್ಟೀಸ್. ತುಂಬ TV ಪ್ರೋಗ್ರಾಮ್ ಎಲ್ಲ ಮಾಡಿದ್ದಾಳೆ. ಅಮೃತ TV, ಫ್ಲವರ್ಸ್ TV ಮತ್ತು ರಿಯಾಲಿಟಿ ಶೋದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ನಮ್ಮ ಕುಡ್ಲದು ಡ್ಯಾನ್ಸಿಂದು. ಹಾಗೆ ಡ್ಯಾನ್ಸಲ್ಲಿ ಸಹ ತುಂಬ ಇಂಟ್ರೆಸ್ಟ್ ಅವಳಿಗೆ. ಹಾಗೆ ಅವಳು ಯೋಧ ತೈಕೊಂಡ ಅಕಾಡೆಮಿ ಜಯಂತ್ ಸರ್ ಅವರು ತುಂಬ ಸಪೋರ್ಟ್ ಇದ್ದರು. ಹಾಗೆ ಜಯಮಾತಾ ಸ್ಕೂಲ್ನವರು ಸಹ ತುಂಬ ಸಪೋರ್ಟು, ಟೀಚರ್ಸ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಯಾರು ಸಹ. ಅತಿ ಚಿಕ್ಕ ವಯಸ್ಸಿನಲ್ಲೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಪಡೆದು ಅತ್ಯುತ್ತಮ ಸಾಧನೆ ಮಾಡಿದ ಗೆಹನಾ ಚಂದ್ರನ್ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಅಂತ ಹಾರೈಸ್ತಾ ಕ್ಯಾಮರಾ ಪರ್ಸನ್ ಗಣೇಶ್ ಪೈಕ ಅವರ ಜೊತೆ ಜಯಶ್ರೀ ಆರ್ಯಪ್ಪು, KC ನ್ಯೂಸ್, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಸ್ಥಳೀಯ ಸ್ವಯಮಾಡಳಿತ ಸಂಸ್ಥೆಗಳ ವಾರ್ಡ್ ವಿಭಜನೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು UDF ಅಧಿಕಾರಿಗಳನ್ನು ಬಳಸಿಕೊಂಡು ಆಡಳಿತ ಪಕ್ಷ ಅವೈಜ್ಞಾನಿಕವಾಗಿ ವಾರ್ಡ್ ವಿಭಜನಾ ಕ್ರಮ ಕೈಗೊಂಡಿದೆ. ವಾರ್ಡ್ ವಿಭಜಿಸಲು ದೂರು ಇತ್ಯರ್ಥವಾಗದಿದ್ದಲ್ಲಿ ಜನಪರ ಆಂದೋಲನಕ್ಕೆ ಮುಂದಾಗುವುದಾಗಿ UDF ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲೆಯ 38 ಗ್ರಾಮ ಪಂಚಾಯಿತಿ ಹಾಗೂ 3 ಮುನ್ಸಿಪಾಲಿಟಿಗಳಲ್ಲಿ ಕರಡು ಅಧಿಸೂಚನೆಯಲ್ಲಿ ವ್ಯಾಪಕ ಅಕ್ರಮ ನಡೆದಿದೆ ಎಂದು UDF ಆರೋಪಿಸಿದೆ. ವಾರ್ಡ್ ಮರುಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ನಿಖರವಾದ ಮಾರ್ಗಸೂಚಿಗಳು ಡಿಲಿಮಿಟೇಷನ್ ಕಮಿಷನ್ ಬಿಡುಗಡೆ ಮಾಡಿದೆ, ಆದರೆ ಇದನ್ನು ಪಾಲಿಸಿಲ್ಲ. CPM ಪಕ್ಷದ ಕಚೇರಿಯಿಂದ ತಯಾರಿಸಿದ ವರದಿ ಕಾರ್ಯದರ್ಶಿಗಳಲ್ಲಿ ಹೇರಲಾಗುವ ಪರಿಸ್ಥಿತಿ ಇದೆ ಎಂದು UDF ಮುಖಂಡರು ಆರೋಪಿಸಿದರು. അജാനൂർ പഞ്ചായത്തിലെ മടിയൻ വാർഡ് 6 കിലോമീറ്റർ നീളമുള്ള ഒരു വാർഡായി മാറ്റിയിട്ടുണ്ട്.
CPM-ൻ്റെ സ്വാധീന മേഖലകൾ മുഴുവൻ ഉൾപ്പെടുത്തിക്കൊണ്ട് വെള്ളിക്കൊത്ത് രാമണേശ്വരം ഉൾപ്പെടെയുള്ള പ്രദേശങ്ങൾ 6 കിലോമീറ്റർ നീളമുള്ള വാർഡാണ്. അപ്പോൾ ആ രീതിയിലാണ് ഇപ്പോൾ വാർഡ് വിഭജനം നടത്തിയിരിക്കുന്നത്. അതുമാത്രമല്ല ഈ CPM-ഉം BJP-യും തമ്മിലുള്ള സൗഹൃദത്തിൻ്റെ ഭാഗമായാണ് കാസർഗോഡ് മുനിസിപ്പാലിറ്റിയിൽ തളങ്കരയിലെ വാർഡുകൾ കുറയ്ക്കുകയും BJP മേഖലകളിൽ വാർഡുകൾ വർദ്ധിപ്പിക്കുകയും ചെയ്തത്. മുൻകാലങ്ങളിൽ തെരഞ്ഞെടുപ്പ് സമയത്ത് കള്ളവോട്ട് ചെയ്യുകയായിരുന്നു CPM-ൻ്റെ പതിവ്. ഇപ്പോൾ അതിന് പുറമെ വാർഡ് വിഭജന സമയത്ത് തന്നെ അട്ടിമറി നടത്തിക്കൊണ്ടാണ് മുന്നോട്ട് പോയിക്കൊണ്ടിരിക്കുന്നത്. എന്തു തന്നെ ആയാലും ഈ LDF-ൻ്റെ ദുർഭരണത്തിന് എതിരായി ജനങ്ങൾ വോട്ട് ചെയ്യും. ಪುತ್ತಿಗೆ ವರ್ಕಾಡಿ ಪಡನ್ನ ಉದುಮ ವೆಸ್ಟೆಳೇರಿ ಕೋಡುಂಬೇಳೂರು ಅಜನೂರು ದೇಲಂಪಾಡಿ ಬೇಳುಡುಕ ಮುಂತಾದ ಪಂಚಾಯಿತಿಗಳಲ್ಲಿ ಭಾರೀ ಬುಡಮೇಲು ನಡೆಸಲಾಗಿದೆ. ಡಿಜಿಟಲ್ ನಕ್ಷೆಯಲ್ಲಿ ವ್ಯಾಪಕ ಅವ್ಯವಹಾರ ನಡೆದಿದೆ. അപ്പോൾ സ്വാഭാവികമായും തെരഞ്ഞെടുപ്പ് കമ്മീഷൻ പുറത്തിറക്കിയിരിക്കുന്ന മാനദണ്ഡങ്ങൾക്ക് വിപരീതമായി ഗ്രാമപഞ്ചായത്ത് സെക്രട്ടറിമാരും ലോക്കൽ പാർട്ടി ഭരണകർത്താക്കളുടെ നേതാക്കളുണ്ടാക്കിയ ലിസ്റ്റ്, ആ ലിസ്റ്റിനെതിരെ ഞങ്ങൾ പരാതി ഉന്നയിക്കുമ്പോൾ സ്വാഭാവികമായും ഈ ഗസറ്റഡ് ഓഫീസേഴ്സ് നടത്തുന്ന ഈ പുനർനിർണയത്തിലെ അപാകതകൾ പരിശോധിക്കുമ്പോഴുണ്ടാകുന്ന വീഴ്ച എത്രത്തോളം ഉണ്ടാകുമെന്ന് നമുക്ക് ഊഹിക്കാം. അപ്പോൾ അതിലും നീതി കിട്ടില്ല എന്ന് മനസ്സിലാക്കിക്കൊണ്ടാണ് ഇതിനെതിരെ കലക്ടർക്കും തെരഞ്ഞെടുപ്പ് കമ്മീഷനും പരാതി കൊടുക്കാനും അതിശക്തമായ ബഹുജനങ്ങളെ സംഘടിപ്പിച്ചു കൊണ്ടുള്ള അങ്ങോട്ടുള്ള സമരപരിപാടികൾക്കും UDF-ൻ്റെ ಜಿಲ್ಲಾ ಕಮಿಟಿ ತೀರ್ಮಾನಿಸಿರುತ್ತದೆ. ದೂರುಗಳು ಇತ್ಯರ್ಥವಾಗದಿದ್ದರೆ ಜನಪರ ಆಂದೋಲನಕ್ಕೆ ಮುಂದಾಗಲು UDF ನಿರ್ಧರಿಸಿದೆ. UDF ಚೇರ್ಮನ್ ಕಲೆಕ್ಟರ್ ಮಾಹಿನ್ ಹಾಜಿ, ಸಂಚಾಲಕ ಎ ಗೋವಿಂದನ್ ನಾಯರ್, ಕಾರ್ಯದರ್ಶಿ ಅಡ್ವೊಕೇಟ್ ಎ ಗೋವಿಂದನ್ ನಾಯರ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಸಮ್ಮೇಳನ ನಡೆಸಲಾಯಿತು. KHRA ರಾಜ್ಯಾಧ್ಯಕ್ಷ G. ಜಯಪಾಲ್ ಉದ್ಘಾಟಿಸಿದರು. ಕೇರಳ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಸಮ್ಮೇಳನ ನಡೆಯಿತು. ಕಾಸರಗೋಡು ಉಡುಪಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು KHRA ರಾಜ್ಯಾಧ್ಯಕ್ಷ G. ಜಯಪಾಲ್ ಉದ್ಘಾಟಿಸಿದರು. കേരള ഹോട്ടൽ ആൻഡ് റെസ്റ്റോറന്റ് അസോസിയേഷൻ യാതൊരു കാരണവശാലും ഒരു ഹോട്ടലിലെയും വില നിശ്ചയിക്കാനോ അല്ലെങ്കിൽ അതുമായിട്ട് ബന്ധപ്പെട്ട പ്രവർത്തനങ്ങളിലോ ഏർപ്പെടാറില്ല. ഒരു വിലകളുടെ പട്ടികയിൽ കേരള ഹോട്ടൽ ആൻഡ് റെസ്റ്റോറന്റ് അസോസിയേഷന്റെ പേരോ എപ്പോഴോ ഉപയോഗിച്ചുകൊണ്ട് പ്രദർശിപ്പിക്കാനും പാടില്ല. അതിന്റെ കാരണം എന്താണ് എന്ന് ചോദിച്ചാൽ, കേരള ഹൈക്കോടതി ഒരു വിധിയിലൂടെ കേരളത്തിലെ ഹോട്ടലുകളിലെ ഭക്ഷണ സാധനങ്ങളുടെ വില നിശ്ചയിക്കാൻ അതാത് ഹോട്ടലുകൾക്ക് മാത്രമാണ് അധികാരമുള്ളൂ എന്ന് ആ വിധി വന്നതുകൊണ്ടാണ് സംസ്ഥാന സർക്കാരിന്റെ വില ഏകീകരണമായിട്ട് മുന്നോട്ട് പോയപ്പോൾ ആ വിധി ഒരു തടസ്സമായി നിൽക്കുകയും അവർ അതിൽ നിന്ന് പുറകോട്ട് പോവുകയും ചെയ്തത്. ಜಿಲ್ಲಾಧ್ಯಕ್ಷ ನಾರಾಯಣ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಪೊದುವಳಪ್ ಮುಖ್ಯ ಅತಿಥಿಯಾಗಿದ್ದರು. ರಾಜ್ಯ ವರ್ಕಿಂಗ್ ಪ್ರೆಸಿಡೆಂಟ್ ಬಿಜುಲಾಲ್ ಮುಖ್ಯ ಭಾಷಣ ಮಾಡಿದರು. ಅಬ್ದುಲ್ ಸಲಾಂ, ಸುಗುಣನ್, ಅಚ್ಯುತನ್, ಮಹಮ್ಮದ್ ಗಜಾಲಿ, ಅಪರ್ಣಾ ಹರಿ, ಅಬ್ದುಲ್ಲಾ ತಾಜ್, ರಾಜನ್ ಕಲಕರ ಎಂಬಿಬ್ಬರು ಉಪಸ್ಥಿತರಿದ್ದರು. KHRA ಜಿಲ್ಲಾ ಕಾರ್ಯದರ್ಶಿ ಬಿಜು ಚುಳ್ಳಿಕರ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ರಘುವೀರ್ ಪೈ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯಲ್ಲಿ ಹೆಡ್ಲೋಡ್ ಜನರಲ್ ಮಜ್ದೂರ್ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ವಿವಿಧ ಟ್ರೇಡ್ ಯೂನಿಯನ್ಗಳ ನೇತೃತ್ವದಲ್ಲಿ ಡಿಸೆಂಬರ್ 5ರಂದು ಹೊರೆ ಕಾರ್ಮಿಕರು ನಡೆಸುವ ಮುಷ್ಕರದ ಭಾಗವಾಗಿ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಎಂದು ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 1978ರ ಹಳೆಯದಾದ ತಲೆಹೊರೆ ಕಾರ್ಮಿಕರ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕು. ತಲೆಹೊರೆ ಕಾರ್ಮಿಕರನ್ನು ಶೋಷಣೆಯಿಂದ ಮುಕ್ತಗೊಳಿಸಬೇಕು. ಕಲ್ಯಾಣ ನಿಧಿ ಸೌಲಭ್ಯಗಳನ್ನು ವಿಳಂಬಿಸದೆ ವಿತರಿಸಬೇಕು. ಕಾರ್ಮಿಕರಿಗೆ ESI ಕಾಯ್ದೆ ಜಾರಿ ಮಾಡಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟಾಗಿದೆ. ವಿವಿಧ ಟ್ರೇಡ್ ಯೂನಿಯನ್ಗಳ ನೇತೃತ್ವದಲ್ಲಿ ಡಿಸೆಂಬರ್ 5ರಂದು ತಲೆಹೊರೆ ಕಾರ್ಮಿಕರು ಮುಷ್ಕರ ನಡೆಸುವುದು. ಕಾಸರಗೋಡು ಜಿಲ್ಲೆಯಲ್ಲಿ ಹೆಡ್ಲೋಡ್ ಜನರಲ್ ಮಜ್ದೂರ್ ಸಂಘನ ನೇತೃತ್ವದಲ್ಲಿ ಕಾಂಜಂಗಾಡ್ ಮತ್ತು ಕಾಸರಗೋಡಿನಲ್ಲಿ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಕಾಸರಗೋಡಿನಲ್ಲಿ ತಾಲೂಕು ಕಚೇರಿಗೆ ಮಾರ್ಚ್ ಮತ್ತು ಧರಣಿ ನಡೆಯಲಿದೆ. ಕಾಂಜಂಗಾಡ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು. ಕಾಂಜಂಗಾಡ್ ಪೂದಿಯಕೋಟೆಯಿಂದ ಪ್ರತಿಭಟನೆ ಆರಂಭಗೊಂಡು ಬಸ್ ನಿಲ್ದಾಣದಲ್ಲಿ ಸಮಾಪನಗೊಳ್ಳಲಿದೆ ಎಂದು ಮುಖಂಡರು ಮಾಹಿತಿ ನೀಡಿದರು. അന്നേ ദിവസം BMSൻ്റെ നേതൃത്വത്തിൽ, ചുമട്ടുതൊഴിലാളി ഹെഡ് ആൻഡ് ജനറൽ മസ്ദൂർ സംഘം BMSൻ്റെ നേതൃത്വത്തിൽ കാസർഗോഡും കാഞ്ഞങ്ങാടും 2 പരിപാടിയായിട്ടാണ്
നടത്തുന്നത്. കാസർഗോഡ് ഹെഡ് നേതൃത്വം BMSൻ്റെ നേതൃത്വത്തിൽ മാർച്ചും ധർണയും താലൂക്ക് ഓഫീസിൻ്റെ മുമ്പിലേക്ക് മാർച്ചും ധർണയും നടത്തുകയാണ്. 300ഓളം തൊഴിലാളികളെ അണിനിരത്തിക്കൊണ്ട് കാസർഗോഡ് പരിപാടി നടത്തും. കാഞ്ഞങ്ങാട്ട് പുതിയ കോട്ടയിൽ നിന്നും കാഞ്ഞങ്ങാട് ബസ് സ്റ്റാൻഡിലേക്ക് ചുമട് തൊഴിലാളികളുടെ നേതൃത്വത്തിൽ പ്രകടനവും പൊതുയോഗവും നടത്തുകയാണ്. ഈ 2 പരിപാടി നടത്തിക്കൊണ്ട് കേരളത്തിലെ ഭരിക്കുന്ന ഭരണാധികാരികളുടെ കണ്ണു തുറപ്പിക്കുക എന്നുള്ള ഉദ്ദേശത്തോടു കൂടിയാണ് ചുമട്ട് തൊഴിലാളികൾ ഈ സമരത്തിലേക്ക് ഇറങ്ങിയിരിക്കുന്നത്. ಸುದ್ದಿಗೋಷ್ಠಿಯಲ್ಲಿ ಹೆಡ್ಲೋಡ್ ಜನರಲ್ ಮಜ್ದೂರ್ ಸಂಘಂ BMS ಜಿಲ್ಲಾ ಅಧ್ಯಕ್ಷ KV ಬಾಬು, ಯೂನಿಯನ್ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಬಂಬ್ರಾಣ, ಕೋಶಾಧಿಕಾರಿ ದಿಲೀಪ್ ಡಿಸೋಜಾ ಎಂಬುವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನದಲ್ಲಿ ಷಷ್ಠಿ ಜಾತ್ರಾ ಮಹೋತ್ಸವವು ಆರಂಭಗೊಂಡಿತು. ಕ್ಷೇತ್ರ ತಂತ್ರಿವರ್ಗರಾದ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ಅವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ಆರಂಭಗೊಂಡಿತು. ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನದ ಷಷ್ಠಿ ಜಾತ್ರಾ ಮಹೋತ್ಸವವು ಬುಧವಾರ ಕ್ಷೇತ್ರ ತಂತ್ರಿವರ್ಯರಾದ ನೀಲೇಶ್ವರ ಉಚಿಲತಾಯ ಪದ್ಮನಾಭ ಅವರ ನೇತೃತ್ವದಲ್ಲಿ ಆರಂಭಗೊಂಡಿತು. ಇದರ ಅಂಗವಾಗಿ ಬೆಳಗ್ಗೆ ಉಷಾ ಪೂಜೆ, ಬಳಿಕ ಗಣಪತಿ ಪೂಜೆ, ಕಾರ್ತಿಕ ಲಕ್ಷ ದೀಪೋತ್ಸವದಂದು ಸಾಂಪ್ರದಾಯಿಕವಾಗಿ ಉಬ್ಬೆ ಹಾಕಿದ ಬಾಳೆಗೊನೆಗಳನ್ನು ತೆಗೆಯುವ ಕ್ರಮದೊಂದಿಗೆ ಉಗ್ರಾಣ ತುಂಬಿಸುವುದು, ಮಧ್ಯಾಹ್ನ ಮಹಾಪೂಜೆ, ದೇವರ ಬಲಿ ಜರುಗಿತು. ಕ್ಷೇತ್ರದ ಆಡಳಿತ ಮುಕ್ತೇಸರ ತಾರನಾಥ ರೈ ಪಡ್ಡಂಬೈಲುಗುತ್ತು, ಮುಕ್ತೇಸರರಾದ ಗಿರೀಶ್ ಕುಮಾರ್ ಕಾಟುಕುಕ್ಕೆ, ಸುಧಾಕರ ಕಲ್ಲಗದ್ದೆ, ಚಾನಿಯಪ್ಪ ಪರವಗುಡ್ಡೆ, ರಿತೇಶ್ ಕಿರಣ್ ಕಾಟುಕುಕ್ಕೆ, ಕ್ಷೇತ್ರ ಅರ್ಚಕ ಮಧುಸೂದನ ಪುಣಿಂಚಿತ್ತಾಯ, ಉತ್ಸವ ಸಮಿತಿಯ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಕೊಡುಮಾಡು, ಮಾಜಿ ಮುಕ್ತೇಸರರಾದ ವಿಷ್ಣು ಪ್ರಕಾಶ್ ಪೆಲಿಂಗಲ್ಲು, ನಾರಾಯಣ ಮಣಿಯಾಣಿ, ಮಿತ್ತೂರು ಪುರುಷೋತ್ತಮ್ ಭಟ್, ರಘುನಾಥ ರೈ ಕಟ್ಟತ್ತಾಡೆ ಮುಂತಾದವರು ಭಾಗವಹಿಸಿದ್ದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಂಪ್ರತಿ ವಿವಿಧ ಧಾರ್ಮಿಕ ಹಾಗೂ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ. ಡಿಸೆಂಬರ್ 7ರಂದು ಷಷ್ಠಿ ಮಹೋತ್ಸವ ಜರುಗಲಿದೆ. ಇದರ ಅಂಗವಾಗಿ ಬೆಳಗ್ಗೆ ತುಲಾಭಾರ ಸೇವೆ, ಮಧ್ಯಾಹ್ನ 12ಕ್ಕೆ ಮಹಾಪೂಜೆ, ಬಲಿ, ಪಲ್ಲಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ಮಡೆ ಸ್ನಾನ, ಸಂಜೆ 4:30ರಿಂದ ಬೀದಿ ಮಡೆ ಸ್ನಾನ, ರಾತ್ರಿ 7ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಶ್ರೀ ಭೂತಬಲಿ, ರಥೋತ್ಸವ, ಬೆಡಿ ಉತ್ಸವ ನಡೆಯಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಲಯನ್ ಡಿಸ್ಟ್ರಿಕ್ಟ್ 318 ಕಾಸರಗೋಡು ಜಿಲ್ಲೆಯ 29 ಲಯನ್ಸ್ ಕ್ಲಬ್ಗಳ ವತಿಯಿಂದ 42 ಸರ್ಕಾರಿ ಶಾಲೆಗಳಿಗೆ ಪ್ಯೂರಿಫೈಯರ್ ವಿತರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನೆ ನಡೆಯಿತು. ಶಾಸಕ CH ಕುಂಜಂಬು ಉದ್ಘಾಟಿಸಿದರು. ಶಾಲಾ ಮಕ್ಕಳಿಗೆ ಶುದ್ಧ ನೀರು ಪೂರೈಕೆಗಾಗಿರುವ ಲಯನ್ ಡಿಸ್ಟ್ರಿಕ್ಟ್ 318 ಈ ವರ್ಷದ ಯೋಜನೆಯಲ್ಲಿ ಸೇರಿಸಿಯಾಗಿದೆ. ಕಾಸರಗೋಡು ಜಿಲ್ಲೆಯ 42 ಶಾಲೆಗಳಿಗೆ ಪ್ಯೂರಿಫೈಯರ್ಗಳನ್ನು ವಿತರಿಸುವುದು. ಜಿಲ್ಲೆಯ 29 ಲಯನ್ಸ್ ಕ್ಲಬ್ಗಳ ವತಿಯಿಂದ ಪ್ಯೂರಿಫೈಯರ್ ಅನ್ನು ವಿತರಿಸಲಾಗುವುದು. ವಿತರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ವಿದ್ಯಾನಗರ ಲಯನ್ಸ್ ಕ್ಲಬ್ನಲ್ಲಿ ಉದುಮಾ ಶಾಸಕ CH ಕುಂಜಂಬು ನೆರವೇರಿಸಿದರು. പക്ഷേ 6 മാസം കഴിയുമ്പോൾ അതിനെ ശുദ്ധീകരിക്കണമെന്ന് അതിനെ പ്രിഫർ ചെയ്യണം. 6 മാസം കൊണ്ട് അത് ചെയ്തില്ലെങ്കിൽ അത് ഒരു കൊല്ലം പ്രശ്നം. ಜಿಲ್ಲಾ ಗವರ್ನರ್ ರಾಮಚಂದ್ರನ್ PMJF ಅಧ್ಯಕ್ಷತೆ ವಹಿಸಿದ್ದರು. PDG ಡಾಕ್ಟರ್ S ರಾಜೀವ್ PMJF, 2ನೇ VTG ಟೈಟಸ್ ಥಾಮಸ್ ಎಂಬಿವರು ಮುಖ್ಯ ಅತಿಥಿಗಳಾಗಿದ್ದರು. ಲಯನ್ಸ್ ಮುಖಂಡರಾದ K ಗೋಪಿ MJF, K ವಿನೋದ್ ಕುಮಾರ್ MJF ಮತ್ತು ವೇಣುಗೋಪಾಲ್ MJF ಎಂಬಿವರು ಮಾತನಾಡಿದರು. ಲಯನ್ಸ್ ಜಿಲ್ಲಾ ಕಾರ್ಯದರ್ಶಿ K ಸುಕುಮಾರನ್ MJF ಸ್ವಾಗತಿಸಿ PB ಮಧುಸೂದನನ್ MJF ಧನ್ಯವಾದವಿತ್ತರು. ಜಿಲ್ಲೆಯ ಸುಮಾರು 30 ಕ್ಲಬ್ಗಳ ಪದಾಧಿಕಾರಿಗಳು, ಇತರ ಮುಖಂಡರು ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಾನವೀಯತೆ ಮೆರೆದ ಕಾಸರಗೋಡು ಜಿಲ್ಲೆಯ ನವಜೀವನ ಸಮಿತಿ ಅನಾರೋಗ್ಯದಿಂದ ಬಳಲುತ್ತಿರುವ ಸಮಿತಿಯ ಸದಸ್ಯರೊಬ್ಬರ ಚಿಕಿತ್ಸೆಯ ಸಹಾಯಕ್ಕಾಗಿ ಮೊತ್ತವನ್ನು ಸಂಗ್ರಹಿಸಿ ಹಸ್ತಾಂತರಿಸುವ ಮೂಲಕ ಮಾದರಿಯಾಗಿದ್ದಾರೆ. ಕಾಸರಗೋಡು ಸಮೀಪದ ಅಣಂಗೂರು ನಿವಾಸಿ ಕುತ್ಯಾಳ ಶ್ರೀ ನವಜೀವನ ಸಮಿತಿಯ ಸದಸ್ಯರಾದ ಶಿವಪ್ರಸಾದ್ ಎಂಬವರು ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು, ಅವರ ಚಿಕಿತ್ಸಾ ಸಹಾಯಕ್ಕಾಗಿ ಕೈಜೋಡಿಸಿದ ಗಣೇಶಾಚಾರ್ಯ, ಅಖಿಲೇಶ್ ನಗುಮುಗಂ ಹಾಗೂ ಕಾಸರಗೋಡು ಜಿಲ್ಲೆಯ ಎಲ್ಲ ನವಜೀವನ ಸಮಿತಿಗಳ ಸದಸ್ಯರು ಸಂಗ್ರಹಿಸಿದ 62,000 ರೂಪಾಯಿ ಸಹಾಯಧನವನ್ನು ಕೂಡ್ಲು ಶ್ರೀ ಗೋಪಾಲಕೃಷ್ಣ ಶಾಲೆಯಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕುತ್ಯಾಳ ಶ್ರೀ ನವಜೀವನ ಸಮಿತಿಯ ಸಭೆಯಲ್ಲಿ ಶಿವಪ್ರಸಾದ್ ಅವರ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು.
ಈ ಸಭೆಯಲ್ಲಿ ಉಡುಪಿ ಪ್ರಾದೇಶಿಕ ಜನಜಾಗೃತಿ ವಿಭಾಗದ ಯೋಜನಾಧಿಕಾರಿ ಗಣೇಶಾಚಾರ್ಯ, ಕಾಸರಗೋಡು ತಾಲೂಕಿನ ಮಾನ್ಯ ಯೋಜನಾಧಿಕಾರಿ ಮುಖೇಶ್, ಶಿಬಿರಾಧಿಕಾರಿ ದಿವಾಕರ್ ಪೂಜಾರಿ, ಕಾಸರಗೋಡು ತಾಲೂಕಿನ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಅಖಿಲೇಶ್ ನಗುಮುಗಂ, ಜನಜಾಗೃತಿ ವೇದಿಕೆಯ ಸದಸ್ಯರಾದ ಜಯರಾಮ ಪಾಟಾಳಿ, ಕಾಸರಗೋಡು ವಲಯದ ಮೇಲ್ವಿಚಾರಕರಾದ ಶ್ರೀಮತಿ ಮುರುಡೇಶ್ವರ, ಕೂಡ್ಲು ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಜ್ಯೋತಿ ಮಾಯ್ಪಾಡಿ, ಕಾಸರಗೋಡು ಜಿಲ್ಲೆಯ ಎಲ್ಲ ನವಜೀವನ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ಜನಜಾಗೃತಿ ವೇದಿಕೆಯ ಸದಸ್ಯರಾದ ಜಯರಾಮ ಪಾಟಾಳಿ ಸ್ವಾಗತಿಸಿ ಕೂಡ್ಲು ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಜ್ಯೋತಿ ಮಾಯ್ಪಾಡಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿವೈಡರ್ಗಳಾಗಿ ಅಳವಡಿಸಿದ ಬ್ಯಾರೆಲ್ಗಳನ್ನು ಕದ್ದು ಅಕ್ರಮವಾಗಿ ಸಾಗಿಸುತ್ತಿದ್ದ ಘಟನೆ, ಯುವಕನ ಬಂಧನ. ಅನಿರೀಕ್ಷಿತವಾಗಿ ಸುರಿದ ಭಾರೀ ಮಳೆ, ಕಾಸರಗೋಡು ಅಡ್ಕತ ಬಯಲಿನಲ್ಲಿ ಮನೆಯೊಂದರ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದ ಘಟನೆ. ಆಪರೇಷನ್ ನ್ಯೂ ಇಯರ್ ಹಂಟ್ ಎಂಬ ಹೆಸರಿನಲ್ಲಿ ಆರಂಭಿಸಿದ ತಪಾಸಣೆ, ಆರ್ಡಿ ನಗರದಲ್ಲಿ 30.22 ಗ್ರಾಂ ಎಂಡಿಎಂಎಯೊಂದಿಗೆ ಯುವಕನ ಬಂಧನ. ಧನುರಾಸ್ತ್ರವನ್ನು 30 ಸೆಕೆಂಡ್ನಲ್ಲಿ 30 ಬಾರಿ ಪ್ರದರ್ಶಿಸಿ ಭಾರತದ ಅತ್ಯಂತ ಪ್ರತಿಭಾಶಾಲಿಗಳ ಪಟ್ಟಿಗೆ ಹೆಸರು ಸೇರಿಸಿಕೊಂಡ 7ರ ಪೋರಿ, ಪ್ರತಿಭಾವಂತ ಬಾಲಕಿ ಗೆಹನಾ ಚಂದ್ರನ್. ಕಾಸರಗೋಡು ಜಿಲ್ಲೆಯ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ವಾರ್ಡ್ ವಿಭಜನೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ, ಯುಡಿಎಫ್ನ ಆರೋಪ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.